ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲು ನಮ್ಮದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂತಂದರೆ KPTCL, ಬೆಸ್ಕಾಮ್, ಮೆಸ್ಕಾಮ್, ಹೆಸ್ಕಾಮ್ ಇವುಗಳ ವಿಡಿಯೋ ಮಾಡಿ ಸುಮಾರು ದಿನಗಳಾಗಿತ್ತು. ಕೆಲವು ಅಭ್ಯರ್ಥಿಗಳು ಕೇಳ್ತಾ ಇದ್ರಿ ನೆಕ್ಸ್ಟ್ ಪ್ರೊಸೆಸ್ ಬಗ್ಗೆ ಮತ್ತು ಮೆಸ್ಕಾಮ್ನ ಒಂದು ಕೌನ್ಸ್ಲಿಂಗ್ ಬಗ್ಗೆ. ಅದರ ಬಗ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಇನ್ಫಾರ್ಮೇಷನ್ನ ನೀಡ್ತೇನೆ ಸ್ನೇಹಿತರೆ. ಓಕೆ, ಅದೇ ರೀತಿಯಾಗಿ ಪ್ರತಿಯೊಬ್ಬರು ಸಹ ನಮ್ಮದು ಚಾನಲ್ನ ಮೆಂಬರ್ಶಿಪ್ಪನ್ನು ತೆಗೆದುಕೊಂಡು ಸಪೋರ್ಟ್ ಮಾಡಿ, ಓಕೆನಾ. ಈಗ ಬಂದುಬಿಟ್ಟು KPTCL, ಬೆಸ್ಕಾಮ್ನ ನೆಕ್ಸ್ಟ್ ಪ್ರೊಸೆಸ್ ಏನು ಅದನ್ನು ಕೊನೆಯಲ್ಲಿ ಹೇಳ್ತೀನಿ. ಬೆಸ್ಕಾಮ್ದಿನ ಏನೇನಿದೆ ಅಂಥೇಳಿ ಫಸ್ಟ್ ನಾವು ಮೆಸ್ಕಾಮ್ದು ಹೆಸ್ಕಾಮ್ದು ಕೌನ್ಸ್ಲಿಂಗ್, ಯಾಕಂತಂದರೆ ಮೆಸ್ಕಾಮ್ದು ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗ್ತಾ ಬಂದಿದೆ, ಹೌದಾ. ಅಂದರೆ ಎಲ್ಲ ಪ್ರೊಸೆಸ್ಸು ಸಹ ಏನಪ್ಪ ಅಂತಂತಂದರೆ ಆಲ್ಮೋಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಎಲ್ಲರದ್ದು ಸಹ ಮುಗಿತಾ ಬಂದಿದೆ. ಅಂದರೆ ಇನ್ನೂ ಸಹ ಸ್ವಲ್ಪ ಜನದ್ದು ಸಿಂಧುತ್ವ ಸರ್ಟಿಫಿಕೇಟು ಬಾಕಿ ಇದೆ, ಹೌದಾ. ಈ ಸಿಂಧುತ್ವ ಸರ್ಟಿಫಿಕೇಟ್ ಒಂದು ಕಂಪ್ಲೀಟ್ ಆಯಿತು ಅಂತಂತಂದರೆ ನಿಮ್ಮ ಒಂದು ನೆಕ್ಸ್ಟ್ ಪ್ರೊಸೆಸ್ ಏನಿದೆ ಅದು ಅಂದರೆ ಕೌನ್ಸ್ಲಿಂಗು ಆಗುತ್ತೆ. ಯಾರದೆಲ್ಲ ಸಿಂಧುತ್ವ ಸರ್ಟಿಫಿಕೇಟನ್ನು ಮಾಡಿಸಿರೋ ಅವರೆಲ್ಲರೂ ಸಹ ಏನು ಮಾಡಿರಿ ಅಂತಂತಂದರೆ ಕಾಮೆಂಟ್ ಮಾಡಿ ಸ್ನೇಹಿತರೆ. ನೆಕ್ಸ್ಟು ಅದೇ ರೀತಿಯಾಗಿ ನಿಮ್ಮದು ಇನ್ನೂ ಯಾವ ಒಂದು ಹಂತದಲ್ಲಿದೆ ಎಂಬುದನ್ನು ಪ್ರತಿಯೊಂದು ನಿಗಮದವರು ಹೆಸ್ಕಾಮ್, ಮೆಸ್ಕಾಮ್, ಬೆಸ್ಕಾಮ್ ಅವರು ಸಹ ಕಾಮೆಂಟ್ ಮಾಡಿ, ಓಕೆನಾ. ಮೆಸ್ಕಾಮ್ದು ಕೌನ್ಸ್ಲಿಂಗು ಈ ಜೂನ್ ಎಂಡ್ಗೆ ನಡೆಯಬೇಕಾಗಿತ್ತು, ಬಟ್ ಇನ್ನೂ ಸಹ ಏನೂ ನೋಟಿಸ್ ಬಂದಿಲ್ಲ, ನೋಟಿಫಿಕೇಷನ್ ಅಧಿಸೂಚನೆ ಬಂದಿಲ್ಲ ಕೌನ್ಸ್ಲಿಂಗ್ ಬಗ್ಗೆ. ಅದು ಸರಿಸುಮಾರು ಒಂದು 8 ದಿನಗಳ ಮುಂಚಿತವಾಗಿ ಬರುತ್ತೆ. ಹಾಗಾಗಿ ಜೂನ್ ತಿಂಗಳಲ್ಲಿ ಯಾವುದೇ ರೀತಿ ಅಂತ ನಿಮಗೆ ಕೌನ್ಸ್ಲಿಂಗ್ ಇರೋಲ್ಲ, ಬಟ್ ಜುಲೈ ತಿಂಗಳಲ್ಲಿ ನಿಮಗೆ 100% ಇರುತ್ತೆ. 100% ನಿಮಗೆ ಜುಲೈ ತಿಂಗಳಲ್ಲಿ ಕೌನ್ಸ್ಲಿಂಗು ಇದ್ದೇ ಇರುತ್ತೆ. ನೀವು ಬೇಕಾದರೆ ನೋಡ್ಬೋದು ಯಾರ್ದು ಮೆಸ್ಕಾಮ್ ಅವ್ರದ್ದು, ಓಕೆನಾ. ಇನ್ನು ಯಾರು ಮಾಡಿಸಿರೋ ಬೇಗ ಬೇಗ ಮಾಡಿಸಿ, ನಿಮ್ಮದು ಗ್ಯಾರಂಟಿ ಜುಲೈ ತಿಂಗಳಲ್ಲಿ ನಿಮ್ಗೆ ಏನಪ್ಪ ಅಂತಂದರೆ ಕೌನ್ಸ್ಲಿಂಗ್ ಇರುತ್ತೆ ಮತ್ತು ನಿಮಗೆ ಒಂದು ಜಾಯಿನ್ ಲೆಟರ್ಸನ್ನು ಸಹ ಕೊಡ್ತಾರೆ. ನೆಕ್ಸ್ಟ್ ಬಂದುಬಿಟ್ಟು ಹೆಸ್ಕಾಮ್ದು ಸಹ ಸೇಮ್, ಅಂದರೆ ಅದು ಇನ್ನೂ ಸಹ ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೀತಾ ಇದೆ, ಅದು ಸಹ ಕಂಪ್ಲೀಟ್ ಆಗಿಲ್ಲ. ಅದು ಸ್ವಲ್ಪ ಡಿಲೇ ಆಗುತ್ತೆ. ಅದರ ಕೌನ್ಸ್ಲಿಂಗು ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ನಡೆಯುವಂಥ ಸಾಧ್ಯತೆ ಇದೆ. ಓಕೆ, ಯಾವುದಪ್ಪ ಅಂತಂದರೆ ಹೆಸ್ಕಾಮ್ದು. ಇನ್ನು ಉಳಿದಂತೆ ಬೆಸ್ಕಾಮ್ದು ಹೇಳೋದಾದರೆ, ಬೆಸ್ಕಾಮ್ದು ಸಹ ಈಗ ಏನಪ್ಪ ಅಂತಂದರೆ ಮಾರ್ಕ್ಸ್ ಕಾರ್ಡ್ ವೆರಿಫಿಕೇಷನ್ ನಡೀತಾ ಇದೆ. SLC ಮಾರ್ಕ್ಸ್ ಕಾರ್ಡು ಇದು ಕಂಪ್ಲೀಟ್ ಆದ ನಂತರ ನಿಮಗೆ ಮೆಸೇಜ್ ಬರ್ತಾ ಇದೆ ಕೆಲವೊಬ್ಬರಿಗೆ. ಓಕೆ, ಯಾರಿಗೆಲ್ಲ ಮೆಸೇಜ್ ಬಂದಿದೆಯೋ ಸಕಾಲ ಅಂತೇಳಿ ಬರುತ್ತೆ ನೋಡಿ, ಆ ರೀತಿಗೆ ಮೆಸೇಜ್ ಬಂದರೆ ನೀವೇನು ಮಾಡಿಸ್ಬೇಕು ಅಂತಂತಂದರೆ ಸಿಂಧುತ್ವ ಸರ್ಟಿಫಿಕೇಟನ್ನು ಮಾಡಿಸ್ಬೇಕು. ಇನ್ನೊಂದು ಇಲ್ಲಿ ಏನಪ್ಪ ಅಂತಂದರೆ ಯಾರೆಲ್ಲ GM ರೂರಲ್ ಇದ್ದೀರೋ, GM ಅಲ್ಲಿ ಸೆಲೆಕ್ಟ್ ಆಗಿದ್ದೀರೋ ಅವ್ರಿಗೆ ಏನಪ್ಪ ಅಂತಂದರೆ ಸಿಂಧುತ್ವ ಮಾಡಿಸುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ ಅಂತ. ಅದನ್ನು ಸಹ ಇನ್ನೂ ಸಹ ಯಾರ್ಯಾರೆಲ್ಲ ಮಾರ್ಕ್ಸ್ ಕಾರ್ಡ್ ವೆರಿಫಿಕೇಷನ್ ಮಾಡಿಸ್ಕೊಂಡು ಬರೋಕ್ಕೆ ಹೋಗ್ತಾ ಇದ್ದೀರೋ ನೀವು ಸಹ ಅಲ್ಲಿ ಒಂದು ಸರಿ ಕ್ಲಾರಿಫೈನ ಮಾಡ್ಕೊಳ್ರಿ, ಓಕೆನಾ. ನಾನು ಏನಪ್ಪ ಅಂತಂದರೆ ಒಂದು ಸಿಂಧುತ್ವ ಸರ್ಟಿಫಿಕೇಟ್ ಬಗ್ಗೆ ಒಂದು ಬಂದಿತ್ತು, ಓಕೆ, ನೋಟಿಫಿಕೇಷನ್ನು. ಅದರ ಸಂಬಂಧ ಇರುವಂಥ ನಾನು ವಿಡಿಯೋವನ್ನು ಮಾಡಿದ್ದೆ ಈ ಹಿಂದೆ. ಅದರಲ್ಲಿ ಏನಿದೆ ಅಂತಂದರೆ ಮೊದಲು ಸೇಮ್ ಯಾರೆಲ್ಲ ಕ್ಯಾಟಗರಿಲಿ ಸೆಲೆಕ್ಟ್ ಆಗಿರ್ತಾರೋ ಅವ್ರಿಗೆ ಅಷ್ಟೇ ಸಿಂಧುತ್ವ ಇತ್ತು. ಆನಂತರ ಅದನ್ನು ಬದಲಾವಣೆ ಮಾಡಿ ಏನು ಮಾಡಿದ್ರು ಅಂತಂದರೆ ಯಾರು ಕ್ಯಾಟಗರಿ ಅಭ್ಯರ್ಥಿ GM ಅಲ್ಲಿ ಸೆಲೆಕ್ಟ್ ಆಗಿರ್ತಾನೋ ಅವರು ಸಹ ಮಾಡಿಸ್ಬೇಕಿತ್ತು. ಬಟ್ ಈಗ ಏನಪ್ಪ ಅಂತಂದರೆ GM ರೂರಲಲ್ಲಿ ಸೆಲೆಕ್ಟ್ ಆಗಿರ್ತಾರೋ ಅವ್ರಿಗೆ ಇಲ್ಲ ಅಂತ ಹೇಳ್ತಿದ್ದಾರಂತೆ. ಅದನ್ನು ನೀವು ಸಹ ಒಂದು ಸರಿ ಕ್ಲಾರಿಫೈನ ಮಾಡ್ಕೊಳ್ರಿ, ಯಾಕಂದರೆ ಹೆಂಗಿದ್ರು ಹೋಗ್ತಿರಲ್ಲ SLC ಮಾರ್ಕ್ಸ್ ಕಾರ್ಡ್ ವೆರಿಫಿಕೇಷನ್ ಮಾಡಿಸೋದಕ್ಕೆ. ಹೋದ ನಂತರ ಕ್ಲಾರಿಫೈ ಮಾಡ್ಕೊಳ್ರಿ. ನಿಮ್ಮದು ಇನ್ನೂ SLC ಮಾರ್ಕ್ಸ್ ಕಾರ್ಡ್ ವೆರಿಫಿಕೇಷನ್ ನಡೀತಾ ಇದೆ. ಅದು ಕಂಪ್ಲೀಟ್ ಆದ ನಂತರ ಏನಪ್ಪ ಅಂತಂತಂದರೆ ನೆಕ್ಸ್ಟ್ ಪ್ರೊಸೆಸ್ ಬಂದುಬಿಟ್ಟು ಎಲ್ಲ ಸಿಂಧುತ್ವ ಸರ್ಟಿಫಿಕೇಟ್ ಅವೆಲ್ಲ ನಡೆಯುತ್ತೆ. ಬಟ್ ನಿಮ್ಮದು ಸಹ ಸೇಮ್ ಆಗಸ್ಟ್ ಅಷ್ಟೊತ್ತಿಗೂ ನಿಮ್ಮದು ಏನಾದರೂ ಮಾಡಬಹುದು ಏನೋ, ಅಂದರೆ ಬೇಗ ನಿಮ್ದು ಏನಾದರೂ ಡಾಕ್ಯುಮೆಂಟ್ ವೆರಿಫಿಕೇಷನ್ನು ಮುಗೀತು ಅಂತಂದರೆ ನಿಮ್ಮ ನೆಕ್ಸ್ಟ್ ಏನಪ್ಪ ಅಂತಂತಂದರೆ ಕೌನ್ಸ್ಲಿಂಗ್ ಮಾಡ್ಬೋದು. ಬಟ್ ಅಷ್ಟೊತ್ತಿಗೆ ಮುಗಿಯೋಕ್ಕೆ ಚಾನ್ಸಸ್ ಇಲ್ಲ, ಯಾಕಂದರೆ 800ಕ್ಕಿಂತ ಹೆಚ್ಚು ಜನ ಇದ್ದಾರೆ. ಸ್ವಲ್ಪ ಸೆಪ್ಟೆಂಬರ್, ಅಕ್ಟೋಬರ್ ಮಧ್ಯದಲ್ಲಿ ನಿಮ್ಮದು ಕೌನ್ಸ್ಲಿಂಗ್ ನಡೆಯುವಂಥ ಸಾಧ್ಯತೆ ಇದೆ. ಅದರ ಬಗ್ಗೆ ಮುಂದಿನ ದಿನಮಾನಗಳಲ್ಲಿ ಸಹ ಅಪ್ಡೇಟ್ ನೀಡ್ತೀನಿ. ಇದು ಇವತ್ತಿನ ಮಾಹಿತಿ. ಇದರಲ್ಲಿ ಇನ್ನೂ ಸಹ ಏನು ಡೌಟ್ ಇದ್ದರೆ ಪ್ರತಿಯೊಬ್ಬರು ಸಹ ಕಾಮೆಂಟ್ ಮಾಡಿ, ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಅದರ ಬಗ್ಗೆ ಕ್ಲಾರಿಫೈ ನೀಡ್ತೀನಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.